ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ರೆ ಇವತ್ತು ನನ್ನ ಮುಂದೆ ಸ್ಯಾಮ್ಸಂಗ್ ಅವರು ರೀಸೆಂಟಾಗಿ ಲಾಂಚ್ ಮಾಡಿರುವಂಥ ಒನ್ ಆಫ್ ದ ಮೋಸ್ಟ್ ಪ್ರೀಮಿಯಂ ಸ್ಮಾರ್ಟ್ಫೋನ್ ಆಗಿರುವಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ಸ್ಮಾರ್ಟ್ಫೋನ್ ಇರುವಂಥದ್ದು. ಈ ಸಲ ಸ್ಯಾಮ್ಸಂಗ್ ಗ್ಯಾಲಕ್ಸಿ S23 ಅಲ್ಟ್ರಾನ ಕಳಿಸಿಲ್ಲ ನಮಗೆ. ಲಾಸ್ಟ್ ಟೈಮ್ ಕಳಿಸಿದ್ರು, ಸದ್ಯಕ್ಕೆ ಅದೇ ಫೋನ್ ನಾನು ಯೂಸ್ ಮಾಡ್ತಾ ಇದ್ದೀನಿ, S22 ಅಲ್ಟ್ರಾ. ಸೊ ಈ ಸಲ S23 ಅಲ್ಟ್ರಾ ಕಳಿಸ್ಕೊಟ್ಟಿಲ್ಲ. ಲಾಸ್ಟ್ ಟೈಮ್ S22 ಪ್ಲಸ್ಸನ್ನು ಕೂಡ ಕಳಿಸ್ಕೊಟ್ಟಿದ್ರು, ಪ್ಲಸ್ ಕಳಿಸಿಲ್ಲ. ಈ ಸಲ S23 ಮಾತ್ರ ಕಳಿಸಿದ್ದಾರೆ. ಸೊ ಏನು ಕಳಿಸಿದ್ರು ಅದನ್ನು ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಈ ಒಂದು ಸ್ಮಾರ್ಟ್ಫೋನ್ನ ಬೇಸ್ ವೇರಿಯಂಟು ಅಂದರೆ 8GB ರ್ಯಾಮ್ ಮತ್ತು 128GB ಸ್ಟೋರೇಜ್ನ ವೇರಿಯಂಟು ಸುಮಾರು 75,000 ರೂಪಾಯಿಗೆ ಲಾಂಚ್ ಆಗ್ತಾರೆ. ಒಂದು 75,000 ಬೇಸ್ ಮಾಡಲ್ಲು, ಬೇಸ್ ವೇರಿಯಂಟು 75,000 ರೂಪಾಯಿಗೆ ಲಾಂಚ್ ಮಾಡಿದ್ದಾರೆ. ನಾನಂತೂ ಹೆವಿ ಎಕ್ಸೈಟ್ ಆಗಿದ್ದೀನಿ. ಸೊ ಹೇಗಿದೆ ಸ್ಮಾರ್ಟ್ಫೋನ್, ಈ ಪ್ರೈಸ್ ರೇಂಜಿಗೆ ಪರ್ಚೇಸ್ ಮಾಡ್ಬೋದು ಅದು ತಿಳ್ಕೊತೀರ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಒಂದು ಪ್ರೀಮಿಯಂ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ, ಈ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ತುಂಬ ಸಣ್ಣ ಬಾಕ್ಸು. ಲಾಸ್ಟ್ ಟೈಮು ಕೂಡ ಹಿಂಗೆ ಇತ್ತು. ಏನಕ್ಕೆ ಅಂತ ಅಂದರೆ ಆಬ್ವಿಯಸ್ಲಿ ಇದರೊಳಗೆ ಯಾವುದೇ ಚಾರ್ಜರ್ ಕೊಟ್ಟಿಲ್ಲ ಅವರು. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಡೈರೆಕ್ಟಾಗಿ ನಮಗೆ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸ್ನ ಮೇಲ್ಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಇದೆ. ಅದರಲ್ಲಿ ನಮಗೆ ಒಂದು ಸಿಮ್ ಎಜೆಕ್ಷನ್ ಪಿನ್ ಸಿಗ್ತಾ ಇದೆ. ನಂತರ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು. ಕೊನೆಯದಾಗಿ ಇದರೊಳಗಡೆ ಒಂದು USB Type-C to Type-C ಡಾಟಾ ಕೇಬಲ್ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಈ ಬಾಕ್ಸ್ ಒಳಗಡೆ ಬೇರೆ ಎಕ್ಸಸರೀಸ್ ಏನೂ ಸಿಗ್ತಾಯಿಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಇದೊಂಥರ ಬಿಳಿ ಬಣ್ಣ ಅಲ್ಲ, ಒಂಥರ ಕ್ರೀಮಿಶ್ ಕಲರ್ ಇದೆ. ತುಂಬ ಯುನೀಕ್ ಲುಕ್ಕು, ಯುನೀಕ್ ಡಿಸೈನ್ನ ಹೊಂದಿರುವಂಥ ಸ್ಮಾರ್ಟ್ಫೋನ್ ಆಯಿತಾ. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಈ ಬಾರಿ ಲುಕ್ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಈ ಫೋನ್ನ ಮತ್ತು S22 ನೀವು ನೋಡೋದಕ್ಕೆ ಹೋದರೆ ಎರಡೂ ಕೂಡ ಆಲ್ಮೋಸ್ಟ್ ಸಿಮಿಲರ್ ಇರುವಂಥದ್ದು ಆಯಿತಾ. ಕ್ಯಾಮ್ರಾ ಪ್ಲೇಸ್ಮೆಂಟ್ ಆಗಿರ್ಬೋದು, ಪೋರ್ಟ್ಗಳಾಗಿರ್ಬೋದು ಮತ್ತು ಬಟನ್ಸ್ಗಳಾಗಿರ್ಬೋದು ನೋಡಿದ್ರೆ ಸೇಮ್ ಟು ಸೇಮ್ ಫೋನ್ನೇ ಸ್ವಲ್ಪ ಚೇಂಜ್ ಮಾಡಿದ್ದಾರೆ ಅಂತ ಅನಿಸುತ್ತೆ. S23 ಅಲ್ಟ್ರಾ ನೋಡ್ಬಿಟ್ರು ಅಂತೂ ಮುಗಿದೇ ಹೋಯ್ತು. S22 ಅಲ್ಟ್ರಾ, S23 ಅಲ್ಟ್ರಾ ಎರಡು ಸೇಮ್, ಒಂಥರ ಲುಕ್ ವೈಸ್ ಆಲ್ಮೋಸ್ಟ್ ಸೇಮ್ ಹಂಗೆ ಇದೆ. ಏನೂ ಚೇಂಜಸ್ಸನ್ನು ಮಾಡಲಿಲ್ಲ. ಎಲ್ಲ ಬ್ರ್ಯಾಂಡ್ಗಳು ಹಂಗೆ ಮಾಡ್ತಿದೆ. ರೀಸೆಂಟಾಗಿ ಸಣ್ಣ ಲುಕ್ಕನ್ನು ಚೇಂಜ್ ಮಾಡಿ ಅದೇ ಫೋನ್ನ ಸ್ವಲ್ಪ ಅಪ್ಗ್ರೇಡ್ ಮಾಡಿ, ಸ್ವಲ್ಪ ಸ್ಪೆಸಿಫಿಕೇಷನ್ ಅಪ್ಗ್ರೇಡ್ ಮಾಡಿ ಲಾಂಚ್ ಮಾಡಿದ್ದಾರೆ. S22ಗೆ ಕಂಪೇರ್ ಮಾಡಿಕೊಂಡ್ರೆ ಈ ಒಂದು S23 ಹೌದು ಸ್ವಲ್ಪ ಸ್ಪೆಸಿಫಿಕೇಷನ್ ಅಪ್ಗ್ರೇಡ್ ಮಾಡಿದ್ದಾರೆ. ಏನೆಲ್ಲ ಅಪ್ಗ್ರೇಡ್ ಆಗಿದೆ, ಏನೆಲ್ಲ ಸ್ಪೆಸಿಫಿಕೇಷನ್ ಇದೆ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಈ ಸ್ಮಾರ್ಟ್ಫೋನ್ನ ವೆಯ್ಟ್ ಬಂದುಬಿಟ್ಟು ಸುಮಾರು 168 ಗ್ರಾಮ್, ಸೇಮ್ ವೆಯ್ಟು, ಸೇಮ್ ಥಿಕ್ನೆಸ್ 7.6 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು. ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಇರುವಂಥದ್ದು. ಮೋಸ್ಟ್ ಪವರ್ಫುಲ್ ಗೊರಿಲ್ಲಾ ಗ್ಲಾಸ್ ಇದಾಗಿದೆ. ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗಲ್ಲ. ಅವ್ರು ಫ್ರಂಟಲ್ಲಿ ಯಾವುದೇ ಸ್ಕ್ರೀನ್ ಗಾರ್ಡ್ ಹಾಕಿಲ್ಲ ಆಯಿತಾ. ಫ್ರಂಟಲ್ಲಿ ಬೆಸಲ್ ಅಂತೂ ಇಲ್ಲವೇ ಇಲ್ಲ ಅಂತ ಅನ್ಬೋದು. 0 ಬೆಸಲ್, ಎಲ್ಲ ಕಡೆ ಬೆಸಲ್ ಕಡಿಮೆನೇ ಇದೆ. ಮತ್ತು ಈ ಒಂದು ಫೋನಲ್ಲಿ ನಿಮಗೆ ಸಣ್ಣದು ಪಂಚೋಲ್ ಕ್ಯಾಮ್ರಾ ಸಿಗ್ತದೆ ಫ್ರಂಟಲ್ಲಿ ಆಯಿತಾ. ಫ್ರಂಟಿಂದ ಒಂದು ಹೆವಿ ಪ್ರೀಮಿಯಮ್ ಆಗಿ ಕಾಣುತ್ತೆ, ಸಖತ್ತಾಗಿದೆ. ನನಗಂತೂ ಈ ಒಂದು S23 6.1 ಇಂಚ್ ಸ್ಕ್ರೀನ್ ಮುಂದ್ಗಡೆ ಇರೋದು ಆಯಿತಾ, ಕಾಂಪ್ಯಾಕ್ಟ್ ಆಗಿದೆ. ನೀವೇನಾದರೂ ಒಂದು ದೊಡ್ಡ ಸ್ಕ್ರೀನ್ ನಂಗೆ ಬೇಡಪ್ಪ, ನನಗೆ ಕೈಯಲ್ಲಿ ಅಷ್ಟು ದೊಡ್ಡ ಫೋನ್ ಇಟ್ಕೊಳ್ಳೋದಕ್ಕಾಗಲ್ಲ, ಒಂದು ಸಣ್ಣ ಸ್ಕ್ರೀನ್ನ ಒಂದು ಫೋನ್ ಬೇಕು ಅಂತ ಅಂದರೆ ಇದು ಹೇಳಿ ಮಾಡಿಸಿದ ರೀತಿಯಲ್ಲಿರುವಂಥದ್ದು. ನನಗಂತೂ S22ಗೆ ಕಂಪೇರ್ ಮಾಡಿಕೊಂಡ್ರೆ ಈ ಒಂದು ಲುಕ್ ಆ್ಯಂಡ್ ಫೀಲ್ ನನಗೆ ತುಂಬ ಇಷ್ಟ ಆಯಿತು. ಈ ವಾಲ್ಪೇಪರ್ ಒಂದು ರೀತಿ ಒಂದು ಏನೋ ಬೇರೆ ಫೋನ್ ಇಟ್ಕೊಂಡೇ ಫೀಲ್ ಕೊಡುತ್ತೆ. ಯಾವ ಫೋನ್ ಅಂತ ಗೆಸ್ ಮಾಡಿ ನೋಡೋಣ ಆಯಿತಾ. ನೋಡೋದಕ್ಕೆ ಹೋದರೂ ಯಾವುದೋ ಕಣ್ಣಿನ ಫೋನ್, ಐಫೋನ್ ಇರ್ಬೋದಾ ಅಂತ ಕೆಲವು ಜನಕ್ಕೆ ಅನ್ಸ್ಬಿಡುತ್ತೆ. ಸೊ ಆ ರೀತಿ ಇದೆ ಲುಕ್ಕು. ಫ್ರಂಟ್ ಇದ್ದಂತೂ ಹೆವಿ ಪ್ರೀಮಿಯಮ್ ಕಾಣುತ್ತೆ. ಮತ್ತು ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ಹಿಂದೆನೂ ಕೂಡ ಗ್ಲಾಸು, ಇದು ಕೂಡ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ 2 ಆಗಿರುವಂಥದ್ದು. ಮೋಸ್ಟ್ ಪವರ್ಫುಲ್ ಗ್ಲಾಸು, ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ. ಇದೊಂಥರ ಮ್ಯಾಟ್ ಫಿನಿಶ್ ಆಯಿತಾ, ಸೊ ಅದರಿಂದ ಸ್ಮಡ್ಜಸ್ ಕೂಡ ಆಗೋದಿಲ್ಲ. ಹಿಂದ್ಗಡೆ ಕೂಡ ತುಂಬ ಪ್ರೀಮಿಯಮ್ ಆಗಿದೆ. ಈ ಒಂದು ಕ್ಯಾಮ್ರಾ ಪ್ಲೇಸ್ಮೆಂಟಲ್ಲಿ ಹಂಗೆ ಇರುವಂಥದ್ದು, ಟ್ರಿಪಲ್ ಕ್ಯಾಮ್ರಾ ಮತ್ತು ಸಿಂಗಲ್ LED ಫ್ಲ್ಯಾಶ್ ಸಿಗ್ತಾ ಇರುವಂಥದ್ದು. ಸೊ ಹಿಂದ್ಗಡೆಯಿಂದ ತುಂಬ ಕ್ಲೀನ್ ಡಿಸೈನ್. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ. ಅದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ ಬಿಡಿ. ಮತ್ತು ಈ ಫೋನಲ್ಲಿ ನಮಗೆ ಮೆಟಾಲಿಕ್ ಫ್ರೇಮ್ ಸಿಗ್ತಾ ಇದೆ, ಸೂಪರ್ ವಿಷಯ. ಮತ್ತು ಇಲ್ಲಿ ನೋಡ್ತಾ ಇದ್ದಾರೆ ಆ್ಯಂಟೆನಾಗೆ ನಿಮಗೆ ಕೊಟ್ಟಿದ್ದಾರೆ ಆ್ಯಂಟೆನಾಸ್ಗಳು ಸೈಡಲ್ಲಿರುವಂಥದ್ದು. ಸೊ ನೆಟ್ವರ್ಕ್ ಎಲ್ಲ ಅಷ್ಟೊಂದು ತೊಂದರೆ ಆಗೋದಿಲ್ಲ ನಿಮಗೆ. ಇದರಲ್ಲಿ ನಮಗೆ USB Type-C ಪೋರ್ಟ್ ಸಿಗ್ತದೆ ಮತ್ತು ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಇಲ್ಲ. ಮತ್ತು ಹೆಡ್ಫೋನ್ ಜಾಕ್ ಸಹ ನಿಮಗೆ ಸಿಗ್ತಾ ಇಲ್ಲ. ಸೊ ಸ್ಪೀಕರ್ ಗ್ರಿಲ್ ಬಾಟಮಲ್ಲಿ ಸಿಗ್ತಾ ಇದೆ. ಸೊ ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಅಂತೂ ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಟಾಪ್ ನಾಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
ಈ ಪ್ರೈಸ್ ರೇಂಜಿಗೆ ಬೆಸ್ಟ್ ಡಿಸೈನು ಅಂತ ಅನ್ನಲ್ಲ, ಬೆಸ್ಟ್ ಲುಕ್ ಅಂತ ತಿನ್ಬೇಕಾದ್ರೆ ನನಗೆ ಈ ಒಂದು ಕಾಂಪ್ಯಾಕ್ಟ್ ಫೋನ್ಗಳಲ್ಲಿ ಒನ್ ಆಫ್ ದ ಬೆಸ್ಟ್ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನ್. ಕೈಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ. ಒಂದೇ ಕೈಯಲ್ಲಿ ಒಂದೇ ಬೆರಳಲ್ಲಿ ಕಂಪ್ಲೀಟ್ ಸ್ಕ್ರೀನನ್ನು ನಾವು ಕಂಟ್ರೋಲ್ ಮಾಡ್ಬೋದು. ಈ ದೊಡ್ಡ ದೊಡ್ಡ ಫೋನ್ಗಳಲ್ಲೆಲ್ಲ ಇನ್ನೊಂದು ಕೈ ಇಟ್ಕೋಬೇಕು ಅಥವಾ ಹಿಂಗೆ ಸಕ್ಕಸ್ ಮಾಡಬೇಕು ಆಪ್ರೇಟ್ ಮಾಡೋಕ್ಕೆ. ಬಟ್ ಆ ರೀತಿ ಆಗೋದಿಲ್ಲ. ನನಗಂತೂ ಡಿಸೈನ್ ಮೇಲ್ಕೋಟೆ ಹೆವಿ ಇಷ್ಟ ಆಯಿತು. ಮತ್ತು ಇದು IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು. ನೀರಿಗೆ ಬಿದ್ದರೂ ಕೂಡ ಏನೂ ಆಗೋದಿಲ್ಲ. ಸೊ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೀರಿಗೆ ಹಾಕಿ ಕೂಡ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಸೊ ಸೂಪರ್ ಫೋನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ವೈಸು. ಇನ್ನು ಡಿಸ್ಪ್ಲೇ ಬಂತು ಅಂತ ಅಂದರೆ ಈ ಫೋನಲ್ಲಿ 6.1 ಇಂಚಿನ ಫುಲ್ HD+ ರೆಸೊಲ್ಯೂಷನ್ ಹೊಂದಿರುವಂಥ ಡೈನಾಮಿಕ್ ಅಮೋಲೆಡ್ ಡಿಸ್ಪ್ಲೇ ಇರುವಂಥದ್ದು. ಇದು ಕೂಡ ಡೈನಾಮಿಕ್ ಅಮೋಲೆಡ್ ಡಿಸ್ಪ್ಲೇ 2x. S22 ಕೂಡ ಸೇಮ್ ಡಿಸ್ಪ್ಲೇ ಆಗಿತ್ತು. ಇದರಲ್ಲಿ 120 ಹರ್ಟ್ಸ್ನ ಅಡಾಪ್ಟಿವ್ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ ಇದೆ. ಇದು HDR10+ ಸಪೋರ್ಟ್ ಮಾಡುತ್ತೆ. ಈ ಬಾರಿ ಈ ಒಂದು ಡಿಸ್ಪ್ಲೇ ಬ್ರೈಟ್ನೆಸ್ಸನ್ನು S22 ಕಂಪೇರ್ ಮಾಡಿಕೊಂಡ್ರೆ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಕಳೆದ ವರ್ಷ 1300 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಇತ್ತು. ಈ ಫೋನಲ್ಲಿ 1750 ನಿಟ್ಸ್ಗೆ ಜಾಸ್ತಿ ಮಾಡಿದ್ದಾರೆ. ಸೊ ಹೆವಿ ಬ್ರೈಟ್ ಆಗಿರುವಂಥದ್ದು. ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಬೇಕಾದ್ರೆ ಅನ್ಬೋದು. ಸ್ಯಾಮ್ಸಂಗು ಡಿಸ್ಪ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಲ್ಲಿ ಜಗತ್ತಿನಲ್ಲಿ ಟಾಪಲ್ಲಿರುವಂಥದ್ದು. ಎಲ್ಲ ಫೋನ್ನವರು ಸ್ಯಾಮ್ಸಂಗ್ ಹತ್ರ ಡಿಸ್ಪ್ಲೇ ತಗೋತಾರೆ. ಸೊ ಅವ್ರ ಫೋನಿಗೆ ಒಳ್ಳೆ ಡಿಸ್ಪ್ಲೇ ಹಾಕಲ್ವಾ. ಸೊ ಬೆಂಕಿ ಡಿಸ್ಪ್ಲೇ ಇದೆ. ಸೊ ಡಿಸ್ಪ್ಲೇ ಬಗ್ಗೆ ತಲೆಗೆಡ್ಸ್ಕೊಂಬಿಡಿ. ಆಗಿರುವಂಥದ್ದು ಬ್ಲ್ಯಾಕ್ಸ್ ಎಲ್ಲ ಹೆವಿ ಡೀಪ್ ಬ್ಲ್ಯಾಕ್ ಆಗಿ ಕಾಣುತ್ತೆ. ನನಗಂತೂ ಹೆವಿ ಇಷ್ಟ ಆಯಿತು ಡಿಸ್ಪ್ಲೇ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನ್ ಸದ್ಯಕ್ಕೆ ಒಂದು 2-3 ವೇರಿಯಂಟಲ್ಲಿ ಲಾಂಚ್ ಮಾಡಿದರೆ ಬೇಸ್ ವೇರಿಯಂಟ್ ಬಂದ್ಬಿಟ್ಟು 8GB RAM ಮತ್ತು 128GB ಸ್ಟೋರೇಜು. ನನಗೆ ಅವ್ರು ಕಳಿಸಿರುವಂಥದ್ದು ಬೇಸ್ ವೇರಿಯಂಟ್ ಕಳಿಸಿದರೆ ಬೇಜಾರಾಯಿತು ನನಗೆ. ನಂತರ ಇನ್ನೊಂದು 8GB RAM ಮತ್ತು 256GB ಸ್ಟೋರೇಜ್ ಇದೆ. ಮೋಸ್ಟ್ಲಿ 12GB ರ್ಯಾಮ್ದು ಕೂಡ ಅವರು ಲಾಂಚ್ ಮಾಡಬಹುದು. ಒಂದೇನಪ್ಪ ಅಂತ ಅಂದರೆ ಈ ಒಂದು 8GB ಮತ್ತು 128GB ಸ್ಟೋರೇಜ್ ವೇರಿಯಂಟಲ್ಲಿ ನಿಮಗೆ UFS 3.1 ಸಿಗುತ್ತೆ. ಬೇಜಾರಾಗುವಂಥ ವಿಷಯ. 256GB ಸ್ಟೋರೇಜ್ ವೇರಿಯಂಟಲ್ಲಿ ನಿಮಗೆ UFS 4.0 ಸಿಗುತ್ತೆ. ಸೊ ತಗೊಂಡ್ರೆ ನೀವು 256GBಗಿಂತ ಜಾಸ್ತಿ ಇರೋದನ್ನೇ ತಗೊಳ್ಳಿ. 128GB ಅನ್ನು ತಗೊಳ್ಳೋದಕ್ಕೆ ಹೋಗ್ಬಿಡಿ. ಏನಕ್ಕೆಂದರೆ ಹಳೆ ವರ್ಷನ್ ಇಂದು ನಿಮಗೆ ಸ್ಟೋರೇಜ್ ಸಿಗುತ್ತೆ UFS 3.1 ಮತ್ತು ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR5X ರ್ಯಾಮ್. ಸೊ ಕ್ರೀಸ್ ಅಂತ ಇಷ್ಟಪಡ್ತೀನಿ. ಟಾಪ್ ನಾಚ್ ಆಯಿತಾ. ಸೊ 128GB ಮಾತ್ರ ತಗೊಳ್ಕೋಬಿಡಿ. ಏನಕ್ಕೆ UFS 3.1 ಗುರು ಅದೇನು ಕೊಟ್ಟರು ಅಂತ ಗೊತ್ತಿಲ್ಲ ಆಯಿತಾ. ಕೊಡ್ಬೋದಾಗಿತ್ತು UFS 4.0ನೇ. ಸೊ ಅದು ನಂಗೆ ಸ್ವಲ್ಪ ಬೇಜಾರಾಯಿತು. ಸೊ ಒಟ್ಟಿಗೆ ತೊಗೊಂಡ್ರೆ 256GB ತೊಗೊಳ್ಳಿ. ಒಟ್ಟಿಗೆ ಟಾಪ್ ನಾಚ್ ಇದೆ. ಸ್ಪೆಸಿಫಿಕೇಶನ್ ವೈಸು ಟಾಪ್ ನಾಚ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ ಇದು ಕೂಡ ಟಾಪ್ ನಾಚ್. ಆಬ್ವಿಯಸ್ಲಿ ಇವರು ಫ್ಲ್ಯಾಗ್ಶಿಪ್ ಫೋನು ಕಡಿಮೆ ಮಾಡ್ತಾರಾ? ಮಾಡಲ್ಲ. ಇದರಲ್ಲಿರುವಂಥ ಪ್ರೊಸೆಸರ್ ಬಂದ್ಬಿಟ್ಟು ಈ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ S23ಗೆ ಅಂತಲೇ ಮಾಡಲಾಗಿರುವಂಥ 8 Gen 2 ಪ್ರೊಸೆಸರ್ ಇರುವಂಥದ್ದು. ಈ ಒಂದು ಸ್ಮಾರ್ಟ್ಫೋನ್ಗೆ ಅಂತಲೇ ಸ್ಪೆಷಲಿ ಈ ಒಂದು 8 Gen 2 ಪ್ರೊಸೆಸರ್ನ ಸ್ವಲ್ಪ ಓವರ್ ಕ್ಲಾಕ್ ಮಾಡಿದ್ರಷ್ಟೇ. ಅಂದರೆ ಆ ಒಂದು ಗಿಗಾಟ್ಸ್ ಅಂತ ಇರುತ್ತಲ್ವ. ಸೊ ಅದನ್ನು ಸ್ವಲ್ಪ ಬೂಸ್ಟ್ ಮಾಡಿದ್ರಷ್ಟೇ ಈ ಒಂದು ಗ್ಯಾಲಕ್ಸಿ S23ಗೆ ಅಂತ. ಸೊ ಅದಕ್ಕೋಸ್ಕರ ಸ್ಪೆಷಲಿ ಮೇಡ್ ಪ್ರೊಸೆಸರ್ ಅಂತ ಬೇಕಾದ್ರೆ ಅನ್ಬೋದು. ನಾನು AnTuTu ಬೆಂಚ್ ಮಾರ್ಕ್ ಚೆಕ್ ಮಾಡಿದಾಗೆ ಸುಮಾರು 11.5 ಲಕ್ಷ 12 ಲಕ್ಷ ತನಕ ಕೂಡ ರೇಟಿಂಗನ್ನು ಕೊಡಬಲ್ಲಂಥ ಸಾಮರ್ಥ್ಯನ ಹೊಂದಿರುವಂಥದ್ದು. ಸೊ ನಾನು ಇದುವರೆಗೂ ಚೆಕ್ ಮಾಡಿರೋದ್ರಲ್ಲಿ ಸ್ಯಾಮ್ಸಂಗ್ ಫೋನಲ್ಲಿ ಹೈಯೆಸ್ಟ್ ರೇಟಿಂಗನ್ನು ಕೊಟ್ಟಿರುವಂಥ ಸ್ಮಾರ್ಟ್ಫೋನ್ ಅಂತ ಅನ್ಬೋದು. ನನಗೆ ಅವ್ರು ಏನಾದರೂ S23 ಅಲ್ಟ್ರಾನು ಕಳಿಸಿದ್ದಿದ್ರೆ ಇದಕ್ಕಿಂತ ಜಾಸ್ತಿ ಸಿಗ್ತಾ ಇತ್ತಾನೋ, ಬಟ್ ಕಳಿಸಿಲ್ಲ. ಬಿಟಾಕಿ. ಒಟ್ಟಿನಲ್ಲಿ ಈ ಸ್ಮಾರ್ಟ್ಫೋನ್ನ ಪ್ರೊಸೆಸರ್ ಬೆಂಕಿದೆ. ಟಾಪ್ ನಾಚು. ಯಾವ ಗೇಮನ್ನು ಬೇಕಾದರೂ ಎಷ್ಟು ಹೈ ಸೆಟ್ಟಿಂಗಲ್ಲಿ ಬೇಕಾದರೂ ಆಡ್ಕೊಬೋದು. ಎಂಥ ಅಪ್ಲಿಕೇಶನ್ ಫುಲ್ ಸ್ಮೂತಾಗಿ ರನ್ ಮಾಡಬಲ್ಲ ಸಾಮರ್ಥ್ಯನ ಹೊಂದಿರುವಂಥದ್ದು. ಸೊ ಟಾಪ್ ನಾಚ್ ಪ್ರೊಸೆಸರ್ ಇದಾಗಿದೆ. ಸೊ ಕಳೆದ ಬಾರಿ 8 Gen 1 ಇತ್ತು, ಈ ಸಲ 8 Gen 2 ಹಾಕಿದ್ದಾರೆ. ಸೂಪರ್ ವಿಷಯ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಆನ್ ದ ಪೇಪರ್ ಈ ಕ್ಯಾಮ್ರಾ ಸ್ಪೆಸಿಫಿಕೇಷನ್ನು ಸೇಮ್ ಟು ಸೇಮ್ ಇರುವಂಥದ್ದು. ರೇರ್ ಕ್ಯಾಮ್ರಾ ಸ್ಪೆಸಿಫಿಕೇಷನ್ ಏನು ಅಂದರೆ ಏನೂ ಚೇಂಜ್ ಆಗಿಲ್ಲ. ಮೈನ್ ಸೆನ್ಸಾರ್ ಬಂದುಬಿಟ್ಟು ಇದರಲ್ಲಿ 50 ಮೆಗಾಪಿಕ್ಸೆಲಿಂದ 1.8 ಅಪರ್ಚರ್ನ ಹೊಂದಿರುವಂಥ ಸೆನ್ಸಾರ್ ಇದಾಗಿದೆ. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಹೊಂದಿರುವಂಥದ್ದು. ಡ್ಯುಯಲ್ ಪಿಕ್ಸೆಲ್ ಆಟೋ ಫೋಕಸನ್ನು ಹೊಂದಿರುವಂಥದ್ದು. ಮೈನ್ ಸೆನ್ಸಾರ್ ಅದು ಸಖತ್ತಾಗಿದೆ. ಫೋಟೋ ಕಳೆದ ವರ್ಷದ ಕ್ಯಾಮ್ರಾ ಕಂಪೇರ್ ಮಾಡಿಕೊಂಡ್ರೆ ಮಚ್ ಬೆಟರ್ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂತ. ಏನಕ್ಕೆ ಪ್ರೊಸೆಸರ್ ಚೇಂಜ್ ಆಗಿದೆ, ಪ್ರೊಸೆಸಿಂಗ್ ಪವರ್ ಚೇಂಜ್ ಆಗಿರುತ್ತೆ, ಒಂದು ಕಲರ್ ಸೈನ್ಸ್ ಇನ್ನೂ ಚೇಂಜ್ ಮಾಡಿರ್ತಾರೆ. ನಾನು ಚೆಕ್ ಮಾಡ್ದಂಗೆ S22 ಅಲ್ಟ್ರಾ ಕಂಪೇರ್ ಮಾಡಿಕೊಂಡ್ರೆ ಕೆಲವೊಂದು ಟೈಮ್ ಇದೇ ಒಳ್ಳೆ ಫೋಟೋ ತೆಗೀತೆ ಅಂತ ಅನ್ನಿಸ್ತು ನನಗೆ. ಸೊ ಕ್ಯಾಮ್ರಾ ಆನ್ ದ ಪೇಪರ್ ಸ್ಪೆಸಿಫಿಕೇಷನ್ ಸೇಮ್ ಇದ್ರೂ ಸಹ ಪ್ರೊಸೆಸರ್ ಡಿಫ್ರೆಂಟ್ ಆಗಿರೋದ್ರಿಂದ ನಂಗೆ ಅನ್ನಿಸ್ದಂಗೆ ಒಂದು ಕಲರ್ಸು ಮತ್ತು ಫೋಟೋ ಕ್ಲಾರಿಟಿ ಎಲ್ಲ ತುಂಬ ಡಿಫ್ರೆಂಟಾಗಿ ಬರ್ತಿರುವಂಥದ್ದು. ಲೋ ಲೈಟಲ್ಲೊಂದು ಸಖತ್ತಾಗಿ ತೆಗೀತೆ ಈ ಒಂದು ಮೈನ್ ಸೆನ್ಸರ್. ನನಗಂತೂ ಹೆವಿ ಇಂಪ್ರೆಸ್ ಮಾಡ್ತು. ಅದನ್ನು ಬಿಟ್ಟರೆ 10 ಮೆಗಾಪಿಕ್ಸೆಲಿಂದು ನಿಮಗೆ ಟೆಲಿಫೋಟೋ ಲೆನ್ಸ್ ಸಿಗ್ತಾ ಇರುವಂಥದ್ದು. ಇದು 3x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ.
ಸೊ ಇದು ಪೋರ್ಟ್ರೇಟ್ ರೀತಿಯಲ್ಲೂ ಕೆಲಸವನ್ನು ಮಾಡುತ್ತೆ. ಅದನ್ನು ಬಿಟ್ಟರೆ ಇನ್ನೊಂದು 12 ಮೆಗಾ ಪಿಕ್ಸೆಲ್ ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. ಸೊ ಒಂದು ಲೆವೆಲ್ಗೆ ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಪರವಾಗಿಲ್ಲ ಅಂತೀನಿ ಆಯಿತಾ. ಸೊ ಕ್ಯಾಮ್ರಾ ಈ ಬೆಲೆಗೆ ಒಂದು ಒಳ್ಳೆ ಕ್ಯಾಮ್ರಾ ಅಂತೀನಿ, ಕ್ರೇಜಿ ಬೆಸ್ಟ್ ಕ್ಯಾಮ್ರಾ ಅನ್ನಲ್ಲ. ಏನಕ್ಕೆ ಅಂದರೆ ಫ್ಲ್ಯಾಗ್ಶಿಪ್, ಹೌದು ಫ್ಲ್ಯಾಗ್ಶಿಪ್ ಫೋನೇ ಆಯಿತಾ. ಆದರೆ S23 ಸೀರೀಸ್ನಲ್ಲಿ S23 ಅಲ್ಟ್ರಾ ಕೂಡ ಇದೆ ಆಯಿತಾ. ಸೊ ಅದಕ್ಕೆ ಕಂಪೇರ್ ಮಾಡೋದಕ್ಕೆ ಆಗೋದಿಲ್ಲ. ಬಟ್ ಸ್ಟಿಲ್ ಈ ಫೋನ್ ಒಳ್ಳೆ ಫೋಟೋನ ಶೂಟ್ ಮಾಡುತ್ತೆ ಅಂತ ನನಗಂತೂ ಅನ್ನಿಸ್ತಾ ಇರುವಂಥದ್ದು. ಸೊ 75,000 ಏನು ಕಡಿಮೆ ಅಲ್ಲ, ಅದಕ್ಕೆ ಓಕೆ ಅಂತೀನಿ, ಪರವಾಗಿಲ್ಲ, ಚೆನ್ನಾಗಿದೆ ಒಟ್ಟಿಗೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಇದನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡಿದ್ದಾರೆ. ಕಳೆದ ವರ್ಷ S22ನಲ್ಲಿ 10 MP ಕ್ಯಾಮ್ರಾ ಇತ್ತು, 10 MP. ಇದರಲ್ಲಿ 12 MP ಹಾಕಿದ್ದಾರೆ, 2 ಮೆಗಾ ಪಿಕ್ಸೆಲ್ ಜಾಸ್ತಿ ಮಾಡಿದೆ. ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದೆ ಇವರು. ಈ ಫ್ರಂಟಲ್ಲೂ ಕೂಡ ಡ್ಯುಯಲ್ ಪಿಕ್ಸೆಲ್ ಆಟೋ ಫೋಕಸ್ ಹಾಕಿದ್ದಾರೆ ಈ ಸಲ. ಸೊ ಕ್ಲಾರಿಟಿ ತುಂಬ ಚೆನ್ನಾಗಿದೆ, ತುಂಬ ವೈಡ್ ಆಗಿದೆ, ಡೀಟೇಲ್ಸ್ ಎಲ್ಲ ಸಗದಾಗ ಬರುತ್ತೆ. ಫ್ರಂಟ್ ಕ್ಯಾಮ್ರಾ ನಂಗೆ ತುಂಬ ಇಷ್ಟ ಆಯಿತು, ಚೆನ್ನಾಗಿದೆ ಒಟ್ಟಿಗೆ ಫ್ರಂಟ್ ಕ್ಯಾಮ್ರಾ. ಸೊ ನೀವು ಅಲ್ಟ್ರಾ ತೊಗೊಂಡ್ರು ಕೂಡ ಸಿಮಿಲರ್ ಕ್ವಾಲಿಟಿನೇ ಸಿಗುತ್ತೆ. S23 ಅಲ್ಟ್ರಾದಲ್ಲೂ ಕೂಡ ಅದು ಕೂಡ 12 MP. ಸೊ ನನಗೆ ಈ ಫ್ರಂಟ್ ಕ್ಯಾಮ್ರಾ ಇಷ್ಟ ಆಯಿತು. ಇನ್ನು ವಿಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಫೋನ್ನ ರೇರ್ ಕ್ಯಾಮ್ರಾ 8K ವಿಡಿಯೋ ರೆಕಾರ್ಡ್ ಮಾಡಿದ್ರೆ ಫ್ರಂಟ್ ಕ್ಯಾಮ್ರಾ 4Kಲಿ ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಕ್ಲಾರಿಟಿ ಚೆನ್ನಾಗಿದೆ ಮತ್ತು ತುಂಬ ಸ್ಟೇಬಲ್ ಶಾಟನ್ನು ಇದು ನೀಡುತ್ತೆ. ತುಂಬ ಸ್ಟೇಬಲ್ ಆಗಿರುವಂಥದ್ದು. ನೀವು ವಿಡಿಯೋ ಶೂಟ್ ಮಾಡ್ತಿದ್ರೆ ಅಲ್ಲಾಡಲ್ಲ, ನೀವು ನಿಮ್ಮ ಕೈಗೆ ಅಲ್ಲಾಡಿದ್ರು ಕೂಡ ವಿಡಿಯೋ ಶಾರ್ಟ್ಸ್ ಅಲ್ಲಾಡಿರಲ್ಲ, ತುಂಬ ಸ್ಟೇಬಲ್ಲಾಗಿ ಬರುತ್ತೆ. ಮತ್ತು ನೈಟ್ ಟೈಮಲ್ಲೂ ಕೂಡ ನೈಟ್ ಮೋಡ್ ನೀವು ಫೋಟೋ ತೆಗಿಬೇಕಾದ್ರೆ ಇದು ಸ್ಟೆಬಿಲೇಷನ್ ಮಾಡುತ್ತೆ. ಅಂದರೆ ಫೋಟೋ ತೆಗಿಬೇಕಾದ್ರೆ ಸ್ವಲ್ಪ ಶೇಕ್ ಆದರೂ ಕೂಡ ಫೋಟೋ ಬ್ಲರ್ರಿ ಆಗಲ್ಲ ಆಯಿತಾ. ಏನಕ್ಕೆ ಅಂದರೆ ಅಲ್ಲಿ ಆಪ್ಟಿಕಲ್ ಮೆಶ್ ಸ್ಟೆಬಿಲೇಷನ್ ಇರೋದ್ರಿಂದ ಕರೆಕ್ಟಾಗಿ ಚೆನ್ನಾಗಿ ಶಾರ್ಪಾಗಿ ಫೋಟೋ ಬರುತ್ತೆ. ಲೋ ಲೈಟಲ್ಲೂ ಕೂಡ ಒಳ್ಳೆ ಫೋಟೋ ತೆಗೆಯುತ್ತೆ. ಸೊ ಒಂದು ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓವರಾಲ್ ಕ್ಯಾಮ್ರಾ ಚೆನ್ನಾಗಿದೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಇದರಲ್ಲಿ ಅಲ್ಟ್ರಾಸಾನಿಕ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥದ್ದು. ಇದು ಒಂದು ರೀತಿ ಹೇಳ್ಬೇಕಂದ್ರೆ ಆಪ್ಟಿಕಲ್ಗಿಂತ ಮೋರ್ ಸೆಕ್ಯೂರ್ ಅಂತ ಅನ್ಬೋದು. ಯೂಶ್ವಲಿ ಎಲ್ಲ ಫೋನಲ್ಲೂ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಹಾಕ್ತಾರೆ. ಇದರಲ್ಲಿ ಅಲ್ಟ್ರಾಸಾನಿಕ್ಕು ಸೌಂಡ್ ವೇವ್ನ ಮುಖಾಂತರ ಇದು ಏನು ಅನ್ಲಾಕನ್ನು ಮಾಡುತ್ತೆ, ಇನ್ ಡಿಸ್ಪ್ಲೇ ಅನ್ಲಾಕನ್ನು ಮಾಡುತ್ತೆ. ಕ್ರೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಫೇಸ್ ಅನ್ಲಾಕ್ ಕೂಡ ಇದೆ ಆಯಿತಾ. ಫೇಸ್ ಅನ್ಲಾಕು ತುಂಬ ಫಾಸ್ಟ್ ಆಗಿದೆ, ಎರಡೂ ತುಂಬ ಫಾಸ್ಟ್ ಆಗಿದೆ. ನೋಡ್ತಾ ಇದ್ದೀರಾ, ಕ್ಯಾಮ್ರಾನೇ ಓಪನ್, ಡಬಲ್ ಟ್ಯಾಪ್ ಮಾಡಿದ್ರೆ ಕ್ಯಾಮ್ರಾ ಓಪನ್ ಆಗುತ್ತೆ. ಸೊ ಪರವಾಗಿಲ್ಲ, ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಸ್ವಲ್ಪ ಬ್ಯಾಟ್ರಿನ ಜಾಸ್ತಿ ಮಾಡಿದರೆ, ಕಳೆದ ವರ್ಷ 3700 mAh ಕೆಪಾಸಿಟಿ ಬ್ಯಾಟ್ರಿ ಇತ್ತು, ಈ ವರ್ಷ 3900 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು. ಸೊ ಒಂದು ಒಳ್ಳೆಯ ವಿಷಯ. ಈ ಸಣ್ಣ ಸೈಜ್ನ ಫೋನ್ಗೆ ಅಮೋಲ್ಡ್ ಡಿಸ್ಪ್ಲೇ ಆಗಿರೋದ್ರಿಂದ, ಅಡಾಪ್ಟಿವ್ ಡಿಸ್ಪ್ಲೇ ಆಗಿರೋದ್ರಿಂದ ಬ್ಯಾಟ್ರಿ ಕನ್ಸಂಪ್ಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಸಣ್ಣ ಸೈಜ್ಗೆ 3900 ಓಕೆ ಅಂತೀನಿ, ತುಂಬ ಒಳ್ಳೆ ದೊಡ್ಡ ಬ್ಯಾಟ್ರಿ ಅಂತನಲ್ಲ. 4000 ಕೊಟ್ಟಿದ್ದಾರೆ ಇನ್ನೂ ತುಂಬ ಚೆನ್ನಾಗಿರ್ತೈತೆ. ಅಟ್ಲೀಸ್ಟ್ ಈ ಸೈಜಿಗೆ 3900 ಕೊಟ್ಟಿದ್ದಾರೆ. ಮತ್ತು ಬಾಕ್ಸ್ ಒಳಗೆ ಯಾವುದು ಚಾರ್ಜರ್ನ ಕೊಟ್ಟಿಲ್ಲ. ಆದರೆ ಈ ಒಂದು ಸ್ಮಾರ್ಟ್ಫೋನ್ ಮ್ಯಾಕ್ಸಿಮಮ್ 25 ವ್ಯಾಟಲ್ಲಿ ಫಾಸ್ಟ್ ಚಾರ್ಜ್ ಮಾಡಬಲ್ಲ ಅಂತ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು. ನಿಮಗೆ S23 ಅಲ್ಟ್ರಾದಲ್ಲಿ 45 ವ್ಯಾಟ್ ಮ್ಯಾಕ್ಸಿಮಮ್ ಸ್ಪೀಡ್ ಸಿಗುತ್ತೆ. ಇದರಲ್ಲಿ ಬರೀ 25 ವ್ಯಾಟ್. ಇದರಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇರುವಂಥದ್ದು. ಹೌದು, ವೈರ್ಲೆಸ್ ಮುಖಾಂತರ ಚಾರ್ಜ್ ಬೇಕಾದರೂ ಮಾಡುವ 15 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಮಾಡುತ್ತೆ, ಅಥವಾ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಇರುವಂಥದ್ದು. ಅಂದರೆ ಈ ಫೋನಿಂದ ನಿಮಗೆ ಹತ್ತತ್ರ 4.5 ವ್ಯಾಟಲ್ಲಿ ಬೇರೆ ಡಿವೈಸ್ನ ಚಾರ್ಜ್ ಮಾಡೋದು. ಫಾರ್ ಎಕ್ಸಾಂಪಲ್ ಸ್ಯಾಮ್ಸಂಗ್ ವಾಚನ್ನು ಈ ಫೋನ್ ಮೇಲೆ ಇಟ್ಟು ನೀವು ಚಾರ್ಜ್ ಮಾಡ್ಬೋದು. ಸ್ಯಾಮ್ಸಂಗಿಂದು ಏನು ನೀವು TWS ಅದರಲ್ಲೂ ಕೂಡ ವೈರ್ಲೆಸ್ ಚಾರ್ಜಿಂಗ್ ಇರುತ್ತೆ, ಅದನ್ನು ಇದ್ರ ಮೇಲೆ ಇಟ್ಟು ಚಾರ್ಜ್ ಮಾಡ್ಬೋದು. ಸೊ ಈ ರೀತಿ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಕೂಡ ಇದೆ. ಸೊ ಎಮರ್ಜೆನ್ಸಿ ಟೈಮಲ್ಲಿ ಯೂಸ್ ಆಗುತ್ತೆ. ನಾನು ಎಲ್ಲಾದರೂ ಊರಿಗೆ ಹೋದಾಗ ವೈರ್ಲೆಸ್ ಚಾರ್ಜರ್ ತೊಗೊಂಡೋಗಲ್ಲ ನನ್ನ ವಾಚಿಂದು. ಸೊ ಫೋನ್ ಮುಖಾಂತರ ನಾನು ಚಾರ್ಜ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಆ ರೀತಿ ಎಮರ್ಜೆನ್ಸಿಯಲ್ಲಿ ಯೂಸ್ ಆಗುತ್ತೆ. ಇನ್ನು ಈ ಫೋನ್ನ OS ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ಲೇಟೆಸ್ಟ್ Android 13 ಬೇಸ್ ರನ್ ಆಗ್ತಿರುವಂಥ One UI ಸ್ಯಾಮ್ಸಂಗ್ ಅವ್ರದ್ದೇ OS ತುಂಬ ಸ್ಮೂತಾಗಿದೆ, ಹೆವಿ ಸ್ಮೂತಾಗಿ ಆಪ್ಟಿಮೈಸ್ ಮಾಡಿದರೆ. 120 Hz ರಿಫ್ರೆಶ್ ರೇಟಿಗಂತೂ ಫುಲ್ OS ಆಪ್ಟಿಮೈಸ್ ಆಗಿದೆ, ಹೆವಿ ಸ್ಮೂತಾಗಿದೆ. ಕೆಲವೊಂದು ಬೇಡದಂಥ ಅಪ್ಲಿಕೇಶನ್ ಇದೆ, ಒಟ್ಟಿಗಂತೂ ತುಂಬ ಸ್ಮೂತಾಗಿದೆ. ನಿಮಗೆ ಮುಂಚೆ ಇದ್ದಿದ್ದು ಸ್ಯಾಮ್ಸಂಗ್ OSಗೂ ಇದಕ್ಕೂ ಕಂಪೇರ್ ಮಾಡೋಂಗೆ ಇಲ್ಲ ಆಯಿತಾ. ಸಖತ್ತಾಗಿರುವಂತೂ ರೀಸೆಂಟಾಗಂತೂ ತುಂಬ ಚೆನ್ನಾಗಿದೆ One UI. ಇನ್ನು ಸ್ಯಾಮ್ಸಂಗ್ ಅವ್ರದ್ದು ಸಾಫ್ಟ್ವೇರ್ ಅಪ್ಡೇಟ್ ಬಗ್ಗೆ ನಾವು ಮಾತಾಡೋ ಅವಶ್ಯಕತೆ ಇರಲಿಲ್ಲ. ಸೆಕ್ಯೂರಿಟಿ ಪ್ಯಾಚಸ್ ಅಂತೂ ಕೊಡ್ತಾನೆ ಇರ್ತಾರೆ. 5 ವರ್ಷ ಹಳೆ ಫೋನ್ಗೂ ಕೊಡ್ತಾ ಇರ್ತಾರೆ. ಇದು ಫ್ಲಾಗ್ಶಿಪ್ ಆಗಿರೋದ್ರಿಂದ ಒಂದು 5 ವರ್ಷ ಸೆಕ್ಯೂರಿಟಿ ಪ್ಯಾಚಸ್ ಕೊಡ್ತಾರೆ. ಆ್ಯಂಡ್ರಾಯ್ಡ್ ಅಪ್ಡೇಟ್ ನಂಗೆ ಅನ್ನಿಸ್ದಂಗೆ ಒಂದು 4 ವರ್ಷ ಕೊಡ್ತಾರೆ ಅಂತ ಸ್ಯಾಮ್ಸಂಗ್ ಅವರು.
ಸೊ ಇದು ಫ್ಲಾಗ್ಶಿಪ್ ಆಗಿರೋದ್ರಿಂದ ಪಕ್ಕಾ ಸಿಗುತ್ತೆ ನಿಮಗೆ. ಆ್ಯಂಡ್ರಾಯ್ಡ್ 13 ಇದೆ, 14, 15, 16, 17 ಕೂಡ ನಿಮಗೆ ಒಂದು ಆ್ಯಂಡ್ರಾಯ್ಡ್ ಸಿಗುತ್ತೆ ನಂಗೆ ಅನ್ನಿಸ್ತಂಗೆ. ಸೊ ಕ್ರೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಾಯ್ಸ್ ಚೆನ್ನಾಗಿದೆ. ಇನ್ನು ಸ್ಪೀಕರಿಗೆ ಬಂತು ಅಂತ ಅಂದರೆ ನಿಮಗೆ ಸ್ಟೀರಿಯೋ ಸ್ಪೀಕರ್ ಸಿಗ್ತದೆ, ಬಾಟಮ್ ಫೈರಿಂಗ್ ಒಂದಿದೆ, ಮತ್ತು ಒಂದು ಇಯರ್ ಪೀಸ್ ಎರಡನೇ ಸ್ಪೀಕರ್ ಇದು ಕೆಲಸವನ್ನು ಮಾಡುತ್ತೆ. ಸೊ ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೂಡ ಕೇಳುತ್ತೆ, ಕ್ಲಾರಿಟಿ ಸೂಪರ್ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಬ್ವಿಯಸ್ಲಿ ಫ್ಲಾಗ್ಶಿಪ್ ಆಗಿರೋದ್ರಿಂದ ಕೊಡ್ತಾರೆ. ಇನ್ನು ಇದರಲ್ಲಿ ನಮಗೆ ಡ್ಯೂಯಲ್ ಬ್ಯಾಂಡ್ನ ಜೊತೆಗೆ ವೈಫೈ 6 ಕೂಡ ಇರುವಂಥದ್ದು, ಬ್ಲೂಟೂತ್ 5.3 ಕೂಡ ಇದೆ, ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಇರುವಂಥದ್ದು, 5G ಎಲ್ಲ ಬ್ಯಾಂಡ್ಸು ಸಪೋರ್ಟ್ ಆಗುತ್ತೆ. ಜೊತೆಗೆ ಇದರಲ್ಲಿ NFC ಕೂಡ ಇರುವಂಥದ್ದು. ಸೊ ಸ್ಯಾಮ್ಸಂಗ್ ಪೇ ನೀವು ಆರಾಮಾಗಿ ಕಾರ್ಡನ್ನು ಆ್ಯಡ್ ಮಾಡಿ ಟ್ಯಾಪ್ ಮಾಡಿ, ಫೋನನ್ನೇ ಟ್ಯಾಪ್ ಮಾಡಿ, ಕಾರ್ಡ್ ತೊಗೊಂಡು ಹೋಗೋ ಅವಶ್ಯಕತೆ ಇಲ್ಲ. ಸೊ ಟ್ಯಾಪ್ ಮಾಡಿ ಆರಾಮಾಗಿ ಪೇ ಮಾಡ್ಬೋದು. ಮತ್ತು ಇದರಲ್ಲಿ ಸ್ಯಾಮ್ಸಂಗ್ ಡೆಕ್ಸ್ ಕೂಡ ಇದೆ, ವೈರ್ಲೆಸ್ ಡೆಕ್ಸ್ ಸಪೋರ್ಟ್ ಆಗುತ್ತೆ. ಅಂದರೆ ಈ ಫೋನನ್ನು ನೀವು ನಿಮ್ಮ ಮಾನಿಟರ್ಗೂ ಟಿವಿಗೂ ಕನೆಕ್ಟ್ ಮಾಡಿಕೊಂಡು ಅದನ್ನು PC ರೀತಿ ಯೂಸ್ ಮಾಡ್ಬೋದು. ಬೆಂಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ಈ ಸ್ಮಾರ್ಟ್ ಫೋನದು ಕೆಲವೊಂದು ಮೈನ್ ಫೀಚರ್ಸ್ ಆಯಿತಾ. ಇದನ್ನು ಬಿಟ್ಟರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಸೆನ್ಸರ್ಸ್ನ ಈ ಒಂದು ಫೋನಿಗೆ ಆ್ಯಡ್ ಮಾಡಿದ್ದಾರೆ. ಸೊ ಮತ್ತು ಎಲ್ಲೂ ಕೂಡ ಅವ್ರದ್ದು ಏನೋ ಸ್ಯಾಟಲೈಟಿಂದ ಏನೋ ಬರುತ್ತೆ ಅಂತ ಅಂತಿದ್ರು, ಬಟ್ ಎಲ್ಲೂ ಕೂಡ ಅವರು ಅನೌನ್ಸ್ ಮಾಡಲಿಲ್ಲ ಅಫಿಷಿಯಲ್ ಆಗಿ ಏನೋ ಸ್ಯಾಟಲೈಟಿಂದ ನಾವು SOS ಇದು ಮಾಡ್ಬೋದು ಅಂತ. ಅದ್ರ ಬಗ್ಗೆನೂ ನಾನು ಅಂದ್ಕೊಂಡಿದ್ದೆ ಬರುತ್ತೆ ಅಂತ, ಬಟ್ ಏನು ಸದ್ಯಕ್ಕೆ ಬಂದಿಲ್ಲ. ನೀವಾಗಾದರೆ ಕೇಳ್ಬೋದು, ಈ ಒಂದು ಸ್ಮಾರ್ಟ್ ಫೋನನ್ನು 75-80 ಸಾವಿರ ಕೊಟ್ಟು, ಇದಕ್ಕೆ 75 ಸಾವಿರ ಇದೆ 8GB, ಇದಕ್ಕೆ ನಿಮಗೆ 256GB ಸ್ಟೋರೇಜ್ ವೇರಿಯಂಟಿಗೆ 80 ಸಾವಿರ ರೂಪಾಯಿ ಆಗುತ್ತೆ. ಪರ್ಚೇಸ್ ಮಾಡ್ಬೋದಾ ಅಂತ ನೋಡ್ರಪ್ಪ, ದುಡ್ಡಿರೋರು ಆದರೆ ನೀವು ಆರಾಮಾಗಿ ಪರ್ಚೇಸ್ ಮಾಡಿ. ಮ್ಯಾಟ್ರ್ ಆಗಲೇ 80 ಸಾವಿರ ಕೂಡ ಚಿಲ್ಲರೆ ಅಂದ್ಬಿಟ್ಟು ಹಿಂಗೆ ಅಂತ ನಿಮಗಿದ್ರೆ ಪರ್ಚೇಸ್ ಮಾಡಿ. ನಂಗೆ ಅನ್ನಿಸ್ತಂಗೆ ಯೂಶ್ವಲಿ ಸ್ಯಾಮ್ಸಂಗಿಂದೆಲ್ಲ ಒಂದು 6 ತಿಂಗಳು 7 ತಿಂಗಳು ಬಿಟ್ಟು ಪ್ರೈಸ್ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಸೊ ನೋಡಿ, ಆಫರ್ ಟೈಮಲ್ಲಿ, ಬಿಗ್ ಬಿಲಿಯನ್ ಡೇ ಟೈಮಲ್ಲಿ, ಇನ್ನೂ ಟೈಮ್ ಇದೆ ಬೇಜಾರು ಬಿಗ್ ಬಿಲಿಯನ್ ಡೇಗೆ, ಆ ಟೈಮಲ್ಲಿ ಪರ್ಚೇಸ್ ಮಾಡೋರಿದ್ರೆ ಮಾಡ್ಬೋದು. ಬಟ್ ಹೌದು, ಕಡಿಮೆ ದುಡ್ಡಿಂದ ಏನಲ್ಲ. ಬಟ್ ನಂಗೆ ಅನ್ನಿಸ್ತಂಗೆ ನೀವೇನು ಕೊಡ್ತಾ ಇದ್ದೀರಾ ಅದಕ್ಕೆ ವರ್ತ್ ಇದೆ. ಒಂದು ಥರ ಯೋಚನೆ ಮಾಡ್ಕೊಂಡ್ರೆ ವರ್ತ್ ಇದೆ, ಒಂಥರ ಯೋಚನೆ ಮಾಡಿದ್ರೆ ಗುರು ಹೆವಿ ಜಾಸ್ತಿ ಆಯಿತು ಅಂತ ಕೂಡ ಅನಿಸುತ್ತೆ. ಬಟ್ ಈಗ ನನಗಂತೂ ಫೋನ್ ತುಂಬ ಇಷ್ಟ ಆಯಿತು. ಸೊ ಸ್ಯಾಮ್ಸಂಗ್ ಬ್ರ್ಯಾಂಡಿಂಗಲ್ಲಿ ಒಂದು ಯುನೀಕ್ ಲುಕ್ಕನ್ನು, ಡಿಸೈನ್ನ ಹೊಂದಿರುವಂಥ ಸ್ಮಾರ್ಟ್ಫೋನ್ ನಿಮಗೆ ಸಿಗುತ್ತೆ, ಕಾಂಪ್ಯಾಕ್ಟ್ ಸ್ಮಾರ್ಟ್ಫೋನ್ ಸಿಗುತ್ತೆ. ಸೊ ಇದಿಷ್ಟು ಈ ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನಿಸ್ತು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದೆ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.